ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ದೆಹಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸಿ ಅಟ್ಯಾಕ್ ಅನ್ನು ಮಾಡಲಾಗಿತ್ತು ಪೊಲೀಸರು. ಹಾಗಾಗಿ ದೆಹಲಿ ಡಿಸಿಪಿ ಕಚೇರಿ ಮುಂದೆ ರಾಹುಲ್ ಗಾಂಧಿ ಅವರು ಈಗ ಧರಣಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಪೊಲೀಸರ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪೆಲೆಟ್ ಗನ್ ಸಂತ್ರಸ್ತರ ಜೊತೆಗೆ ರಾಹುಲ್ ಗಾಂಧಿ ಧರಣಿಯನ್ನ ಕುಳಿತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ದೆಹಲಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಹಕ್ಕಿಗೆ ತೊಂದರೆ ಉಂಟಾಗಿದೆ, ನಮ್ಮ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇಲ್ಲ. 150 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಹಾಗೆ ಪ್ರತಿ ವರ್ಷ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ರೆ ನಾವು ಯಾವಾಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪುಗೊಳಿಸೋದು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾನೂನು ಅಸ್ತ್ರವನ್ನ ಉಪಯೋಗಿಸಿ ಕೇಂದ್ರ ಸರ್ಕಾರ ಅವರ ಮೇಲೆ ಅಶ್ವವಾಯು ದಾಳಿ ಮಾಡುತ್ತೆ, ಪೆಲೆಟ್ ಗನ್ ಇಂದ ದಾಳಿ ಮಾಡುತ್ತೆ. ಸೊ ಎಲ್ಲ ಅಟ್ಯಾಕ್ ಗಳನ್ನ ಗಮನಿಸಿದಾಗ ವಿದ್ಯಾರ್ಥಿಗಳು ಹೋಗಿ ಪೊಲೀಸರಿಗೆ ದೂರನ್ನ ಕೂಡ ಕೊಡ್ತಾರೆ. ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ವಿ, ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಪೆಲೆಟ್ ಗನ್ ದಾಳಿ ಆಗಿದೆ ಅಂತ ಹೇಳಿ. ಸೊ ಈಗ ದೂರು ಕೊಟ್ಟು ಇಷ್ಟು ದಿನ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅದರ ಮೇಲೆ ಪರಿಣಾಮ ಬೀರಿಲ್ಲ. ಹಾಗಾಗಿ ಈಗ ದೆಹಲಿ ಡಿಸಿಪಿ ಕಚೇರಿ ಮುಂದೆ ರಾಹುಲ್ ಗಾಂಧಿ ಅವರು ಧರಣಿಯನ್ನ ಕುಳಿತಿದ್ದಾರೆ ಆ ವಿದ್ಯಾರ್ಥಿಗಳ ಜೊತೆಗೆ. ದೆಹಲಿ ಪೊಲೀಸರ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪೆಲೆಟ್ ಗನ್ ಸಂತ್ರಸ್ತರ ಜೊತೆಗೆ ರಾಹುಲ್ ಗಾಂಧಿ ಅವರು ಕುತ್ಕೊಂಡು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಂತ್ರಸ್ತರು ದೂರು ಕೊಟ್ಟರು ಕೂಡ ಇಲ್ಲಿವರೆಗೂ ಯಾಕೆ ಕ್ರಮ ಕೈಗೊಂಡಿಲ್ಲ? FIR ದಾಖಲಿಸೋಕೆ ಪೊಲೀಸರಿಗೆ ರಾಹುಲ್ ಗಾಂಧಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ ಧರಣಿ ಸಂದರ್ಭದಲ್ಲಿ ಈ ಪೆಲೆಟ್ ಗನ್ನ ಬಳಕೆ ಮಾಡಲಾಗಿತ್ತು. ಸೊ ದೂರು ಸ್ವೀಕರಿಸುವವರೆಗೂ ಕೂಡ ನಾವು ಇಲ್ಲಿಂದ ಹೋಗಲ್ಲ, ಕದ್ಲಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಕೇವಲ ಪೆಲೆಟ್ ಗನ್ ಮಾತ್ರವಲ್ಲ, ಅಲ್ಲಿ ಅಶ್ವವಾಯು ದಾಳಿ ಆಯ್ತು, ಬೇರೆ ಬೇರೆ ರೀತಿಯಾಗಿ ಅವರನ್ನ ಸ್ಥಳದಿಂದ ಚದುರಿಸುವಂತ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೂ ಕೂಡ ವಿದ್ಯಾರ್ಥಿಗಳು ಯಾವ ಅಸ್ತ್ರಕ್ಕೂ ಕೂಡ ಬಗ್ಗದೆ ಖುದ್ದಾಗಿ ನಿಂತು ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಆ ಸಂದರ್ಭದಲ್ಲಿ ಪೆಲೆಟ್ ಗನ್ನ ಯೂಸ್ ಮಾಡೋಂಗಿಲ್ಲ, ಅದು ಕೂಡ ವಿದ್ಯಾರ್ಥಿಗಳಿಗೆ. ಇಂಥ ಸಂದರ್ಭದಲ್ಲಿ ಅವರು ಪೊಲೀಸರ ವಿರುದ್ಧ ದೂರನ್ನ ಕೊಟ್ಟರು ಕೂಡ ಇಲ್ಲಿವರೆಗೂ ಸ್ವೀಕರಿಸಿಲ್ಲ. ಸೊ ಇದು ಯಾವ ತರದ ಕಾನೂನು ಒಂದು ಕುಣಿಕೆಯಲ್ಲಿ ಇದೆ ಅನ್ನುವಂಥದ್ದು, ಅಂದ್ರೆ ಕಾನೂನು ಬೇರೆಯವರಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅನ್ನುವಂಥದ್ದು. ಅವರ ಹಕ್ಕಿಗಾಗಿ ಅವರು ಪ್ರತಿಭಟಿಸಿದ್ರೆ ಅದಕ್ಕೆ ನ್ಯಾಯ ದೊರಕಲ್ಲ ಅಂತ ಅಂದ್ರೆ ಹಾಗಿದ್ರೆ ಕಾನೂನು ಯಾರಿಗೆ ಇದೆ? ಕಾನೂನನ್ನ ಯಾರು ಸದ್ಬಳಕೆ ಮಾಡ್ಕೋಬೇಕು? ಈ ಆಯಾಮದಲ್ಲಿ ವಿದ್ಯಾರ್ಥಿಗಳು ಸದ್ಯ ಧರಣಿಯನ್ನ ಮಾಡ್ತಾ ಇದ್ದಾರೆ ಡಿಸಿಪಿ ಕಚೇರಿ ಮುಂದೆ ದೆಹಲಿಯಲ್ಲಿ. ಈಗ ರಾಹುಲ್ ಗಾಂಧಿ ಅವರು ಕೂಡ ಧರಣಿಯಲ್ಲಿ ಕುಳಿತು ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ದೆಹಲಿ ಪೊಲೀಸರ ವಿರುದ್ಧ ರಾಹುಲ್ ಗಾಂಧಿ ಜೊತೆಗೆ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಲೆಟ್ ಗನ್ ಸಂತ್ರಸ್ತರ ಜೊತೆಗೆ ರಾಹುಲ್ ಗಾಂಧಿ ಅವರು ಸುದೀರ್ಘವಾಗಿ ಧರಣಿಯಲ್ಲಿ ಭಾಗಿಯಾಗಿರುವಂತದ್ದು. ಸಂತ್ರಸ್ತರು ಇಲ್ಲಿವರೆಗೂ ದೂರು ಕೊಟ್ಟರು ಕೂಡ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಯಾಕಂದ್ರೆ ಪೊಲೀಸರಿಗೆ ಮೇಲೆ ದೂರು ಕೊಟ್ಟರು ಅನ್ನುವಂಥದ್ದ ಯಾರೇ ಈ ಒಂದು ಸಿಚುವೇಶನ್ ನಲ್ಲಿ ಅಕ್ರಮ ಎಸಗಿದ್ರೆ ಅಂತವ್ರ ವಿರುದ್ಧ ದೂರು ಕೊಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಆ ಹಕ್ಕನ್ನ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಅದನ್ನ ನೀವು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಕಾನೂನಲ್ಲಿ ಹಾಗಿದ್ರೆ ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಸುದೀರ್ಘವಾಗಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿರುವಂತದ್ದು. ಹಾಗೆ FIR ದಾಖಲಿಸೋಕೆ ಪೊಲೀಸರಿಗೆ ರಾಹುಲ್ ಗಾಂಧಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕೆ ತೆಗೆದುಕೊಂತಿಲ್ಲ ನೀವು ಕೇಸನ್ನ ಅಂತ ಹೇಳ್ಬಿಟ್ಟು. ಹಾಗೆ ಜಂತರ್ ಮಂತರ್ ಧರಣಿಯಲ್ಲಿ ಪೆಲೆಟ್ ಗನ್ ಯಾರ್ಯಾರ ಮೇಲೆ ಬಳಕೆ ಆಗಿತ್ತಲ್ಲ ಅಷ್ಟೂ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಕುತ್ಕೊಂಡು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ದೂರು ಸ್ವೀಕರಿಸುವವರೆಗೂ ಕೂಡ ನಾವು ಇಲ್ಲಿಂದ ಹೋಗಲ್ಲ ಅಂತಾನೂ ರಾಹುಲ್ ಗಾಂಧಿ ಅವರು ಕುಳಿತಿದ್ದಾರೆ.